ಯಾರದ್ದೋ ತಪ್ಪಿಗೆ ಬೀದಿಗೆ ಬಿದ್ದಿದ್ವೆ 4-5 ಕುಟುಂಬಗಳು. ಬ್ಯಾಂಕ್ ಸಾಲವನ್ನ ತೀರಿಸದೆ ಮನೆ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. 5 ಮನೆಗಳಿಗೆ ಡಿಸಿಬಿ ಬ್ಯಾಂಕ್ ಬೀಗವನ್ನ ಹಾಕಿದೆ. ಯಾವಾಗ ನ್ಯೂಸ್ ಫಸ್ಟ್ ನಿನ್ನೆ ಈ ಬಗ್ಗೆ ವರದಿಯನ್ನ ಮಾಡಿದೋ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್ಕೇಪ್ ಆಗಿದ್ದಂತಹ ಮನೆ ಮಾಲೀಕ ತಿಮ್ಮರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಮಧ್ಯಾಹ್ನ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿತು. ಸಂಜೆ ವೇಳೆಗೆ ಬ್ಯಾಡ್ರಳ್ಳಿ ಠಾಣೆಯಲ್ಲಿ ಮನೆ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಡಿಸಿಬಿ ಬ್ಯಾಂಕ್ನಲ್ಲಿ ಮನೆ ಮಾಲೀಕ ಲಕ್ಷ ಸಾಲವನ್ನ ಮಾಡಿದ್ದ. ಆ ಸಾಲವನ್ನ ಆತ ಮರುಪಾವತಿ ಮಾಡಿರಲಿಲ್ಲ. ಆತನನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ಟಂತಹ ಬ್ಯಾಂಕ್ ಆ ನಂತರ ಮಾಡಿದ್ದೇನು ಅಂತಂದ್ರೆ, ಆತ ಯಾವ ಮನೆನ ಸುಮಾರು 5 ಕುಟುಂಬಗಳಿಗೆ ಲೀಸ್ಗೆ ಅಂತ ಕೊಟ್ಟಿದ್ನೋ ಆ ಮನೆಗಳಿಗೆ ಬ್ಯಾಂಕ್ ಸಿಬ್ಬಂದಿ ಬಂದು ಬೀಗ ಜಡ್ತಿದ್ದಾರೆ. ಮನೆಯಲ್ಲಿದ್ದಂಥವರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಆ ಮನೆಯಲ್ಲಿದ್ದವರು ನ್ಯೂಸ್ ಫಸ್ಟ್ ಮುಂದೆ ನಿನ್ನೆ ಅಳಲನ್ನ ತೋಡ್ಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಮನೆ ಮಾಲೀಕ ಮಾಡಿದಂತಹ ತಪ್ಪಿಗೆ ಇಲ್ಲಿ ಬೀದಿಗೆ ಬಿದ್ದಿದ್ದು 5 ಕುಟುಂಬಗಳು. ಕಣ್ಣೀರಿಡ್ತಾ ಇದ್ರು, ಮನೆ ಒಳಗೆ ಹೋಗಕ್ಕಾಗ್ತಾ ಇಲ್ಲ, ಮೆಡಿಸಿನ್ ನಲ್ಲಿದೆ, ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಒಳಗಡೆ ಇದೆ ಅಂತ ಹೇಳಿ. ಸದ್ಯಕ್ಕೆ ಎಫ್ಐಆರ್ ಏನೋ ದಾಖಲಾಗಿದೆ. ಬಟ್ ಮುಂದೇನು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸತ್ತಾರ್, ಯಾವಾಗ ಈ ರೀತಿಯಲ್ಲಿ ವಂಚನೆ ಆಯ್ತು ಗೊತ್ತಾಯ್ತು. ನಿನ್ನೆ ನ್ಯೂಸ್ ಫಸ್ಟ್ ಕೂಡ ಇದರ ಬಗ್ಗೆ ಒಂದು ಸುದೀರ್ಘವಾದ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ತದನಂತರದಲ್ಲಿ ಬ್ಯಾಟರಹಳ್ಳಿ ಪೊಲೀಸರು ಇದೀಗ ಎಫ್ಐಆರ್ ದಾಖಲು ಮಾಡಿಕೊಂಡು ಓನರ್ ತಿಮ್ಮರಾಜುವನ್ನು ಹುಡುಕಾಟವನ್ನು ಕೂಡ ನಡೆಸ್ತಿದ್ದಾರೆ. ಆತನ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ, ಅಂದ್ರೆ ಕಾಲ್ ಟ್ರ್ಯಾಕಿಂಗ್ ಚೆಕ್ ಮಾಡ್ತಾ ಇದ್ದಾರೆ. ಆತ 1 ವಾರದ ಹಿಂದೆ ಅಲ್ಲಿ ಒಬ್ಬ ಸ್ಥಳೀಯ ವ್ಯಕ್ತಿಯೊಬ್ಬರಿಗೆ ಕಾಲ್ ಮಾಡಿ ಎಲ್ಲ ವಿಚಾರ ಬಗ್ಗೆ ಮಾತನಾಡಿದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಬಟ್ ಇಲ್ಲಿ ಯಾರದೋ ತಪ್ಪು ಅಂದ್ರೆ ಮಾಲೀಕ ಮಾಡಿರುವಂತಹ ತಪ್ಪು ಆ ಎಫ್ಐಆರ್ ಉಲ್ಲೇಖ ಆಗಿದೆ. ಅಂದ್ರೆ ಯಾವುದೇ ರೀತಿ ಈ ರೀತಿ ಸಾಲ ಮಾಡಿದ ಅನ್ನೋ ವಿಚಾರ ಅಲ್ಲಿರುವಂತಹ ಭೋಗ್ಯದಾರರಿಗೆ ಗೊತ್ತಿರಲಿಲ್ಲ. ಅವರಿಂದ ಎಲ್ಲಾ ರೀತಿಯ ಮರೆಮಾತಿ ಸರಿಸುಮಾರು 3 ರಿಂದ 6 ಲಕ್ಷ ತನಕ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯ ಅಮೌಂಟ್ ಅನ್ನು ಫಿಕ್ಸ್ ಮಾಡಿ 4-5 ವರ್ಷಕ್ಕೆ ಭೋಗ್ಯ ಹಾಕಿ ಈ ರೀತಿ ವಂಚನೆ ಮಾಡಿರುವಂತದ್ದು. ಸದ್ಯಕ್ಕೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಅಲ್ಲಿರುವಂತಹ ಏನು ಭೋಗ್ಯದಾರರು ಏನಿದ್ದಾರೆ ಅವರು ಬಹುತೇಕ ಎಲ್ಲವೂ ಬಡ ಮಧ್ಯಮ ವರ್ಗದವರು, ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಜನರು. ಅಂತ ಜನರಿಗೆ ಈಗ ತಾತ್ಕಾಲಿಕವಾಗಿ ಒಂದು ಕಡೆ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಪೊಲೀಸರು ಮತ್ತು ಸ್ಥಳೀಯ ಹೋರಾಟಗಾರರು ಸೇರಿ ಒಂದು ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಟ್ ಬ್ಯಾಂಕ್ ಅಲ್ಲಿರುವಂತಹ ವಸ್ತುಗಳು ಅಂದ್ರೆ ಮನೆಯಲ್ಲಿರುವಂತಹ ವಸ್ತುಗಳು ಅವರಿಗೆ ತುಂಬಾ ನೀಡಿರುವಂತದ್ದು. ಸ್ಕೂಲ್ ಮಕ್ಕಳ ಬುಕ್ ಇದೆ, ಅಲ್ಲಿ ಬ್ಯಾಗ್ ಇದೆ, ಬಟ್ ಅದನ್ನು ಓಪನ್ ಮಾಡೋಕೆ ಅವ್ರು ಪರದಾಟವನ್ನು ನಡೆಸಬೇಕಂತ ಸನ್ನಿವೇಶ ಕ್ರಿಯೇಟ್ ಆಗಿರುವಂತದ್ದು. ಯಾಕಂದ್ರೆ ಕೋರ್ಟ್ ಆರ್ಡರ್ ಮೂಲಕ ಬಂದು ಡಿಸಿಬಿ ಬ್ಯಾಂಕ್ ಅವರು ಈಗಾಗಲೇ ಅದನ್ನು ಸೀಸ್ ಮಾಡಿರೋದ್ರಿಂದ ಮತ್ತೆ ಅದನ್ನು ಓಪನ್ ಮಾಡ್ಬೇಕಂದ್ರೆ ಮತ್ತೆ ಅನುಮತಿ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಿಷ್ಟು ಜನರು ಮತ್ತೆ ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತಹ. ಈ ನಡುವೆ ಬ್ಯಾಡ್ರಳ್ಳಿ ಪೊಲೀಸರು ಕಳೆದ 1 ವಾರದ ಹಿಂದೆ ಈ ಮನೆ ಮಾಲೀಕ ತಿಮ್ಮರಾಜ್ ಯಾರಿಗೆ ಫೋನ್ ಮಾಡಿದ್ನೋ ಅವರನ್ನು ಕೂಡ ಇದೀಗ ಠಾಣೆಗೆ ಕರೆದು ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸತ್ತ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.